ಏನಾದ್ರೂ ಜಾಗಕ್ಕೆ ಬರೋಂಗ್ ಮಾಡಿದ್ಯ ತಾನೆ? ಅಯ್ಯೋ ಇಲ್ಲ, ಮತ್ತೆ ಹೋಗ್ಬಿಟ್ಟಿದ್ದೀನಿ. ಅಂದ್ರೆ ಇನ್ನೂ ಫ್ಯಾನ್ ಸುತ್ತಾಡ್ತಿದ್ಯಾ? ಅಲ್ಲಿ ಕತೆ ಮುಗೀತು. ಏನೋ ಯಾಕೋ ತಲೆ ಚಸ್ಕೋತಾ ಇದ್ಯಾ? ಅದು ಅದು ಏನಿಲ್ಲ. ಏನಿಲ್ಲ ಅಂದ್ರೆ ಯಾಕೆ ಓಡ್ತಿದ್ಯಾ? ಲಡ್ಡು ನಿಂತ್ಕೊಳ. ಲಡ್ಡು ನಿಂತ್ಕೋ. ಅವ್ನು ಕೂಗಿದ್ರು ಓಡ್ತಿದ್ದ ಅಂದ್ರೆ ಸಾಕ್ಷಿ ರೂಮ್ಗೆ ಇರಬೇಕು. ಅಲ್ಲೇನೋ ನಡೀತಿದೆ ಅನ್ಸುತ್ತೆ. ಆ ಜಿಲೇಬಿನೂ ಅಲ್ಲಿಂದಾನೆ ಕೂಗಿದಲ್ಲನಾ? ಹೌದು. ಈಗ ಮಾತಾಡೋದನ್ನ ನಿಲ್ಸಿ ಮೊದಲು ಅಲ್ಲಿ ಏನಾಗ್ತಿದೆ ನೋಡೋಣ. ನಡ್ರಿ ನಡೀರಿ 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 ನಡೀರಿ. ಬೇಗನೆ ಬೇಗನೆ. ಮೈ ಗಾಡ್, ನಾನು ಭಯದಿಂದ ಹಾಗೆ ಓಡಿ ಬಂದೆ. ರೂಮಲ್ಲಿ ಕಾಟ್ ಮೇಲೆ ಸ್ಟೂಲ್ ಹಾಗೆ ಇದೆ, ಅಲ್ಲಿ ಉರುಳು ಹಾಕಿದ ಸೀರೆನೂ ಇತ್ತು. ಅಯ್ಯೋ ದೇವ್ರೆ, ನಾನು ಸೂಸೈಡ್ ಅಟೆಂಪ್ಟ್ ಮಾಡಿದ್ದೆ ಅಂತ ಎಲ್ರಿಗೂ ಗೊತ್ತಾಗೋಗುತ್ತೆ. ನಾನು ನಿಜವಾಗ್ಲೂ ಸಾಯಿಸ್ಬಿಡ್ತಾರೆ ಅನ್ಸುತ್ತೆ. ಅಮ್ಮ, ಅಣ್ಣ, ಮಾ, ಏನಪ್ಪ ಇದು? ಫ್ಯಾನ್ ಇನ್ನೂ ಹಿಂಗೆ ಓಡಾಡ್ತಿದೆ. ಏನು ಮಾಡಿದ್ರು ನಿಲ್ತಿಲ್ಲ. ಈ ಲಡ್ಡುಗೆ ಬೇರೆ ಕಿವಿ ಮುಚ್ಚೋಗಿದೆ ಅನ್ಸುತ್ತೆ. ಎಷ್ಟು ಕೂಗಿದ್ರು ಬರ್ತಾನೆ ಇಲ್ಲ. ಏನು ಮಾಡೋದು ಇವಾಗ? ಲಡ್ಡು 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 ಎಲ್ಲೋ ಹಾಳಾಗೋಗಿದೆ ನೀನು. ಎಷ್ಟು ಸತಿ ಕರೆಯೋದು ನಿನ್ನ? ಅಲ್ಲಿ ಮೇಲೆ ನೋಡು ಫ್ಯಾನ್ ಹೇಗೆ ಓಡಾಡ್ತಿದೆ ಅಂತ. ಈಗೇನಾದ್ರೂ ಎಲ್ರು ಬಂದು ಇದನ್ನ ನೋಡಿದ್ರೆ ಭೂತ ಅಂತ ಹೆದರ್ಕೋತಾರೆ. ನೋಡು, ಮೊದಲು ಜೈ ಕರ್ನಾಟಕ ಕಟ್ಸು, ಇದನ್ನ ನಿಲ್ಸು. ಅಯ್ಯಯ್ಯೋ, ಅವರೆಲ್ಲರೂ ಬರ್ತಿದ್ದಾರೆ. ಎಲ್ರು ಇಲ್ಲೇ ನಿಂತ್ಕೋಬೇಕು. ಯಾರು ರೂಮ್ ಒಳಗೆ ಬರೋ ಹಾಗಿಲ್ಲ. ಸಿಕ್ಕಾಪಟ್ಟೆ ಧೂಳಿದೆ. ನಾನೀಗ ಅಲ್ಲಿ ಮೊದಲು ಗುಡಿಸ್ಬೇಕು. ಹೇ ಜಿಲೇಬಿ, ನೀನು ಹೋಗಿ ಕಸ ಗುಡ್ಸು. ಅಲ್ಲಿವರೆಗೂ ನಾನು ದೊಡ್ಡಪ್ಪನ ಜೊತೆ ಕಬಡ್ಡಿ ಆಡ್ತೀನಿ. ಕಬಡ್ಡಿ 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 ಕಬಡ್ಡಿ. ಏಯ್ ಸಾಕು ನಿಲ್ಸೋ. ಕಬಡ್ಡಿ ಕಬಡ್ಡಿ ಕಬಡ್ಡಿ. ಯವ್ವ ಕುಣಿಯ ಹೊತ್ತಲ್ಲಿ ಕಬಡ್ಡಿ ಕಬಡ್ಡಿ ಅಂತವೆ ಹಾಕ್ತೀನಿ ನೋಡ. ಕಬಡ್ಡಿ ಕಬಡ್ಡಿ. ನಿಂಗೆ ಮ್ಯಾಜಿಕ್ ಬರುತ್ತಲ್ಲ, ಮ್ಯಾಜಿಕ್ ಮಾಡಿ ನಿಮ್ಮ ಅಪ್ಪ ಅಮ್ಮನ ಯಾಕೆ ವಾಪಸ್ ಕರ್ಕೊಂಬರ್ಬಾರ್ದು? ನಾನು ಚಿಕ್ಕವಳಲ್ವಾ, ನಂಗೆ ಅಂತ ದೊಡ್ಡ ದೊಡ್ಡ ಮ್ಯಾಜಿಕ್ ಎಲ್ಲ ಬರ್ತಿದ್ರೆ ನಾನು ಮ್ಯಾಜಿಕ್ ಮಾಡಿ ಅಪ್ಪ ಅಮ್ಮನ ಬರ್ಸ್ತಾ ಇದ್ದೆ. ಅಮ್ಮನ ತಪ್ಕೊಂಡು ಕತೆ ಕೇಳ್ತಾ ಇದ್ದೆ. ಆದರೆ ನಂಗೆ ಅಷ್ಟು ದೊಡ್ಡ ಮ್ಯಾಜಿಕ್ ಎಲ್ಲ ಮಾಡೋಕ್ಕಾಗಲ್ವಲ್ಲ. ನಿನ್ನ ಹತ್ರ ನಂಗೂ ಅಳು ಬರುತ್ತೆ. ನಾನು ನೀನು ಕೇಳಿ ತಂದ್ಕೊಡೋಕ್ಕಾಗಲ್ಲ. ನಂಗೆ ಹಾಡು ಬರಲ್ಲ. ನಾವೇನಾದರೂ ಹಾಡು ಹೇಳಿದ್ರೆ ಇವನು ಕತೆ ಬರುತ್ತೆ ಅಂತ ಆಡ್ಕೋತಾರೆ. ಇಲ್ಲ ಅಂದಿದ್ರೆ ನಿನ್ನನ್ನು ಹಾಡಿ ಮಲಗಿಸ್ತಿದ್ದೆ. ಯಾರ ಜೊತೆ ಮಾತಾಡ್ತಿದ್ದಾನೆ ಲಡ್ಡು? ಜೈ ಕರ್ನಾಟಕ ಜೊತೆ ಮಾತಾಡ್ತಿರ್ಬೋದಾ? ಜೈ ಕರ್ನಾಟಕ ಎಲ್ರಿಗೂ ಸಹಾಯ ಮಾಡ್ತಾರೆ, ಅವ್ರಿಗೂ ದುಃಖ ಆಗತ್ತಾ? ಅಯ್ಯೋ ಪಾಪ. ಲಡ್ಡು ಲಡ್ಡು, ನಾನು ನಿನ್ನ
ಬರ್ತೀನಿ. ತುಂಬ ಹೊತ್ತಾಯ್ತು, ಅಪ್ಪ ಕರಿತಿದ್ದಾರೆ. ನೀನು ಅತ್ತೆ ಹತ್ರನೇ ಇರು, ಅವ್ರು ಬೇರೆ ಏನಾದರೂ ಮಾಡ್ಕೋಬೋದು. ನಾನು ನಿನ್ನ ಬರ್ತೀನಿ ಆಯ್ತಾ? ಏ ಲಡ್ಡು, ಬಂದೆ ಡ್ಯಾಡ್. ಜೈ ಕರ್ನಾಟಕ, ಎಲ್ಲಿದ್ದೀರಾ? ಜೈ ಕರ್ನಾಟಕ, ನಿಮ್ಗೇನ್ ಬೇಕು ನನ್ನ ಕೇಳಿ, ನಾನೇ ತಂದ್ಕೊಡ್ತೀನಿ. ನಾನು ಮಾತಾಡ್ಸ್ತಿರೋದು ಕೇಳಿಸ್ತಿದ್ಯಾ ನಿಮ್ಗೆ? ಜೈ ಕರ್ನಾಟಕ, ಜೈ ಕರ್ನಾಟಕ, ಎಲ್ಲಿದ್ದೀರಾ? ನಿಜವಾಗ್ಲೂ ತಂದ್ಕೊಡ್ತೀರಾ? ಜೈ ಕರ್ನಾಟಕ, ಎಲ್ಲಿದ್ದೀರಾ? ನನ್ ಕಣ್ ಮುಂದೆನೂ ಕಾಣಿಸ್ಕೊಳ್ಳಿ, ಏನ್ ಕೇಳಿದ್ರು ತಂದ್ಕೊಡ್ತೀನಿ. ಜಿಲೇಬಿ ಆಂಟಿ, ಗಣೇಶನ ನಂಗೇನು ತಂದ್ಕೊಡ್ಲಿಲ್ಲ, ಲಡ್ಡು ಹಣ್ಣನ್ನು ಆಗಲ್ಲ ಅಂದ್ರೆ ನೀವೇ ನನ್ನ ಅಪ್ಪ ಅಮ್ಮ ತಂದ್ಕೊಡ್ತೀರಾ? ಎಲ್ಲಿದ್ದೀರಾ ಜೈ ಕರ್ನಾಟಕ? ಯಾಕೇನು ಮಾತಾಡ್ತಿಲ್ಲ? ಹೋಗ್ಲಿ, ನಾನ್ ಮಾತಾಡ್ತಿರೋದ್ ಕೇಳಿಸ್ತಿದ್ಯಾ? ಜೈ ಕರ್ನಾಟಕ, ನೀವಿಲ್ಲೇ ಇದ್ದೀರಾ ತಾನೆ? ಅಥವಾ ಲಡ್ಡು ಹೇಳ್ದ ಅಂತ ಸಾಕ್ಷಿ ರೂಮಿಗೆ ಹೊಟ್ಟೋದ್ರಾ? ಅಯ್ಯಯ್ಯೋ, ಲಡ್ಡು ಹಿಡಿದೇ ಮರ್ತಿ ಬಿಟ್ಟಿದ್ದ. ಮತ್ತೆ ಸಾಕ್ಷಿ ಅತ್ತೆ ಫ್ಯಾನಿಗೆ ಸೀರೆ ಕಟ್ಕೊಂಡ್ಬಿಟ್ರ, ನಾನಂತ ಹೊಟ್ಟೋಗ್ತೀನಪ್ಪ. ಸಾಕ್ಷಿ ಅತ್ತೆ, ನೀವೇನು ಯೋಚನೆ ಮಾಡಿಬಿಡಿ, ನಾನು ರಘು ಅಂಕನ ನಿಮ್ಮ ಹತ್ರ ಕರ್ಕೊಂಡು ಬರ್ತೀನಿ. ನಿಜವಾಗ್ಲೂ ಕರ್ಕೊಂಡು ಬರ್ತೀನಿ. ಈ ಫ್ಯಾನ್ ಯಾಕೆ ಆಚೆ ಈಚೆ ಓಡಾಡ್ತಿತ್ತು? ಯೋಚನೆ ಮಾಡಿ ಮಾಡಿ ತಲೆ ಕೆಟ್ಟು ಹೋಗ್ತಿದೆ. ಈ ಸರಿ ಅಂತೂ ಭ್ರಮೆ ಆಗಿರಕ್ಕೆ ಸಾಧ್ಯನೇ ಇಲ್ಲ. ಅವತ್ತು ರಘು ಜೊತೆ ಓಡೋಗೋಣ ಅಂದರೆ ಆ ಬಾಗ್ಲು ಗೋಡೆ ಆಗೋಯ್ತು. ಇವತ್ತು ಸತ್ತು ಹೋಗೋಣ ಅಂದರೆ ಈ ಹಾಳಾದ ಫ್ಯಾನ್ ಕೈಗೆ ಸಿಗಲಿಲ್ಲ. ನನಗೆ ನನ್ನ ಬಗ್ಗೆ ಅಸಹ್ಯ ಆಗ್ತಿದೆ. ಯಾರು ನನ್ನ ಹಿಡ್ಕೊಂಡಿದ್ದು? ಅತ್ತೆ, ಏನು ಹೆದರಿಕೆ ಪಟ್ಕೋಬೇಡಿ, ನಾನೇ ನಿಮ್ಮನ್ನ ಇಟ್ಕೊಂಡಿದ್ದು. ಮತ್ತೆ ಫ್ಯಾನ ನೇತಾಡಲ್ಲ ತಾನೆ? ಏನಾಗಿದೆ ನಿನಗೆ? ಈ ಥರ ಹುಚ್ಚಿಡಿಯೋಂಥ ಪರಿಸ್ಥಿತಿ ಬರೋ ಬದಲು ಆ ಫ್ಯಾನಿಗೆ ಹ್ಯಾಂಗ್ ಮಾಡ್ಕೊಂಡಿದ್ದೇನೆ ಚೆನ್ನಾಗಿರ್ತಿತ್ತು. ಹುಚ್ಚಿ ಆಗಬೇಡಿ ಅತ್ತೆ, ಸ್ವಲ್ಪ ತಡೀರಿ. ನಾನು ರಘು ಅಂಕನ್ನ ಕಟ್ಕೊಂಡು ಬಂದು ನಿಮ್ಮ ಜೊತೆ ಮದುವೆ ಮಾಡಿಸ್ತೀನಿ, ಆಯ್ತಾ? ರಘು ಜೊತೆ ಮದುವೆ ವಿಷಯ ಮರೆತ ಹಾಗೆ ವಿಧಿ ನನ್ನ ಬದುಕಕ್ಕೂ ಬಿಡ್ತಿಲ್ಲ, ಸಾಯಕ್ಕೂ ಬಿಡ್ತಿಲ್ಲ. ರಘು ಅಂಕ ಎಲ್ಲಿದ್ದಾರೆ ಅಂತ ಬುಕ್ಕಲ್ಲಿ ಬರ್ದಿಟ್ರೆ ಆಗ ಅತ್ತೆ ಬೆಳಗ್ಗೆ ಆನ್ಸರ್ ಮಾಡ್ತಾರೆ, ಆಗ ಗೊತ್ತಾಗುತ್ತೆ ರಘು ಅಂಕಲ್ ಎಲ್ಲಿದ್ದಾರೆ ಅಂತ. ಅಂಕಲ್ ಎಲ್ಲಿದ್ದಾರೆ ಹೇಳಿ. ಬೆಳಗ್ಗೆ ಅತ್ತೆ ನೋಡಿದ್ರೆ ಖುಷಿಯಾಗಿ ಅವತ್ತಿನ ಥರ ಡಿಂಕ ಚಿಕ್ಕ ಅಂತ ಕುಣಿತಾರೆ.